ಆ ಬಾಲಕೃಷ್ಣನ ಪಾಲಕ್ಕೆ ಬೆಂಕಿ ಕೊಟ್ರೆ ನಾವು ಬುದ್ಧಿ ಕಲಿತೀವಿ. ಎಲ್ಲಿಂದ ಬಂದಿದ್ದೀರಾ? ನಾವು ಬಿಡದಿ ಭಾಗದಿಂದ ಬನಗಿರಿ ಗ್ರಾಮದಿಂದ ಬಂದಿದ್ದೀವಿ. ನಿಮ್ಮ ಜಮೀನು ಎಷ್ಟಿದೆ? ನಮ್ಮದು 8.5 ಎಕರೆ ಚಿಲ್ಲರೆ ಜಮೀನು ಐತೆ. ನಾವು 2000ದಿಂದ 3000 ಅಡಿಕೆ ಸಸಿ ಕಟ್ಟಿದ್ದೀವಿ. 2 ಎಕರೆ ಚಿಲ್ಲರೆ 2.5 ಎಕರೆ ಚಿಲ್ಲರೆಯಲ್ಲಿ 200 ಸಸಿ ಕಟ್ಟಿದ್ದೀವಿ. ಮಾವಿನ ಸಸಿನ 350 ತೆಂಗಿನ ಮರ ಇದ್ದಾವೆ. ನಾವೆಲ್ಲ ಮಳೆ ಆಶ್ರಿತ ಭೂಮಿ ಅಲ್ಲ ನಮ್ಮದು, ಎಲ್ಲ ನೀರಾವರಿ ಜಮೀನು. ಒಳ್ಳೆ ಫಸಲು ಬಿಡ್ತವೆ. ಇಲ್ಲಾಂದ್ರೂ 10ರಿಂದ 15 ಲಕ್ಷ ರೂಪಾಯಿ ನಾವು ವರಮಾನದಲ್ಲಿ ಇದ್ದೀವಿ. ಆಲೇನೆ ಇವ್ರು 5 ಲಕ್ಷ ಕೊಡ್ತೀನಿ ಅಂತಾರಲ್ಲ ಇವರು. DK ಶಿವಕುಮಾರ್ ಅವರು ಭೂಮಿಗೆ ಬಿಟ್ಕೊಟ್ರೆ ನಮ್ಮ ಯಜಮಾನನಿಗೆ 60 ವರ್ಷ ಆಗದೆ 15 ಲಕ್ಷ ರೂಪಾಯಿ ನಾವು ವರ್ಷಕ್ಕೆ ವರಮಾನ ತಗೋತಾ ಇದ್ದೀವಿ. ಆಲೇನೆ ಇವ್ರು ಯಾಕೆ ನಾವು ಕೊಟ್ಬಿಟ್ಟು ಹೋಗೋಣ? ನಾವು ಭೂಮಿನ ಕೊಡಲ್ಲ ಸರ್. 1 ಇಂಚು ಭೂಮಿ ಈಗ 4 ಕೋಟಿ ಅಲ್ಲ 40 ಕೋಟಿ ಕೊಟ್ಟರು 1 ಇಂಚು ಭೂಮಿ ನಾವು ಕೊಡಲ್ಲ. ನಮ್ಮ ಅತ್ತೆ ನಮ್ಮ ಅದಿರು ನಮಗೆ ಕೊಟ್ಟಿದ್ದಾರೆ. ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ನಾನು ಕೊಟ್ಬಿಟ್ಟು ಸಾಯಬೇಕು. ಆದ್ದರಿಂದ ನಾನು ಭೂಮಿ ಕೊಡಲ್ಲ ಸರ್. ಮೇಡಮ್, ಈಗ ನೀವು ಹೇಳಿದ್ರಿ ನಮ್ಮಲ್ಲಿ ಹಲವಾರು ತೆಂಗಿನ ಸಸಿಗಳು ಮತ್ತೆ ಅಡಿಕೆ ಸಸಿಗಳಿದಾವೆ ಅಂತೇಳಿ. ಅವನ್ನೆಲ್ಲ ದೊಡ್ಡದಾಗಿ ಮಾಡೋದಕ್ಕೆ ಅಂದರೆ ಈಗ ಸಸಿಯಿಂದ ನೀವು ಮರ ಮಾಡೋದಕ್ಕೆ ಎಷ್ಟು ವರ್ಷಗಳ ಕಾಲ ತೊಗೊಂಡಿದ್ರಿ ಸರ್? ತೆಂಗಿನ ಸಸಿ ಫಸಲು ಬಿಡೋಕ್ಕೆ 7 ವರ್ಷ ಆಗುತ್ತೆ. ಅಡಿಕೆ ಸಸಿ 5 ವರ್ಷ ಆಗುತ್ತೆ. ಅಡಿಕೆ ಸಸಿ ಫಸಲು ಬಿಡೋಕ್ಕೆ. ಮಾವಿನ ಸಸಿ ಇಲ್ಲ ಅಂದರೂ 3 ವರ್ಷದಲ್ಲಿ ಫಸಲು ಬಿಡುತ್ತೆ. ನಾವು ಇಷ್ಟು ವರ್ಷದ ನನ್ನ ಮದುವೆಯಾಗಿ 30 ವರ್ಷ ಆಗಿತ್ತು. ನಮ್ಮ ಮದುವೆ ಆದಮೇಲೆ ನಾವು ನೀರಾವರಿ ಭೂಮಿ ಮೊದಲಿಗೆ ಸ್ವಲ್ಪ ರೇಷ್ಮೆ ಮಾಡಿಕೊಂಡು ನಾನು ಮದುವೆ ಆದಾಗ 70ರಿಂದ 80 ಸಸಿ ಅಡಿಕೆ ತೆಂಗಿನ ಮರ ಇದ್ದು. ಆಮೇಲೆ ನಾವು ಅಡಿಕೆ ಸಸಿ ಇನ್ನು ಮಾವಿನ ಸಸಿ ತೆಂಗಿನ ಸಸಿ ಕಟ್ಕೊಂಡು ಬಂದಿದ್ದು. ನಮ್ಮತ್ತೆ ನಮ್ಮ ಮಾವನು ಇನ್ನೂ ಗಟ್ಟಿದ್ದಾರೆ. ಅವರು ಕೆಲಸ ಮಾಡ್ತಾರೆ, ನಾವು ಕೆಲಸ ಮಾಡ್ತೀವಿ ಸರ್. ಒಮ್ಮೆ ಏಕಾಏಕಿ ನಿಮ್ಮ ಜಮೀನ ನಿಮ್ಮ ಅಡಿಕೆ ಮರಗಳನ್ನೆಲ್ಲ ಬಿಟ್ಕೊಡು ಅಂದಿದ್ದಾರಲ್ಲ ಈಗ ಸರ್? ಈಗಾಗಲೇ ನಾವು ಪರ್ಕೆ ಸೇವೆ ಮಾಡಿದ್ದೀವಿ. 1 ಇಂಚ್ ಭೂಮಿನೂ ಕೊಡಲ್ಲ ಸರ್ ನಾವು. DK ಶಿವಕುಮಾರೇ ಬರಲಿ, ರಾಹುಲ್ ಗಾಂಧಿ ಅವರೇ ರಾಹುಲ್ ಗಾಂಧಿ ಅವರು ಇತರ ಕಡೆ ಹೋಗ್ಬಿಟ್ಟು ಹಸಿರೆ ಉಳಿಸಿ ಅಂತಾರಲ್ಲ. ನಮ್ಮ ಭೂಮಿ ಬಂದು ನೋಡಲಿ ಬಿಡಿ. ನಮ್ಮ ಭೂಮಿನ ಬಂದು ಮೊದಲು ನೋಡಲಿ. ಅಲ್ಲಿ ಹೋಗಿ ಹೊರದೇಶದಲ್ಲಿ ಎಲ್ಲೋಗಿದ್ದಾರೆ ಅಂತ ಗೊತ್ತಾಗಲ್ಲ. ಅವ್ರ ಮಾಧ್ಯಮದಲ್ಲಿ ಹೇಳ್ತಾರೆ ಎಲ್ಲೋ ಹೊಂಟೋದ್ರು ಸಚಿವ ಸಂಪುಟ ವಿಸ್ತರಣೆ ಮಾಡಲಿಲ್ಲ ಅಂತ. ಎಲ್ಲೋ ಹೋಗ್ಬಿಟ್ಟು ಮಾಧ್ಯಮದವ್ರಿಗೆ ಗೊತ್ತಾಗಲ್ಲ. ಎಲ್ಲೋದ್ರು ರಾಹುಲ್ ಗಾಂಧಿ ಅವರು ಎಲ್ಲೋದ್ರು ಅಂತಾರೆ. ಎಲ್ಲಿ ಕದ್ದು ಮುಚ್ಚಿ ಯಾಕೆ ಕೊಡಬೇಕು? ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು? ಬನ್ನಿ ಬಿಡದಿ ಭಾಗಕ್ಕೆ ನೋಡಿ ಬನ್ನಿ. DK ಶಿವಕುಮಾರ್ ಯಾವ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುಂಡ್ರಿಸಿದಿರಲ್ಲ ನೀವು DK ಶಿವಕುಮಾರ್ನವ್ರನ್ನ. ಅವ್ರು DK ಶಿವಕುಮಾರ್ ಯಾವ ಥರ ಅವ್ಯವಹಾರ ಮಾಡ್ತಾವ್ರೆ ಬನ್ನಿ ನೋಡಿ. ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ, ಅವ್ರ ಜನಗಳಿಗೆ ಉಪಯೋಗ ಮಾಡ್ತಾವ್ರ ಇಲ್ವಾ ನೋಡಿ ಮೊದಲು, ಆಮೇಲೆ ನೀವು ಮುಂದುವರಿರಿ. DK ಶಿವಕುಮಾರ್ ಅವರು ಕನಕಪುರದ ಭಾಗದಲ್ಲಿ 1 ಇಂಚು ಭೂಮಿ ಮಾರಬೇಡಿ ಅಂತಾರೆ. ಅವ್ರು ಆ ಕ್ಷೇತ್ರಕ್ಕೇ ಮುಖ್ಯಮಂತ್ರಿನ? 131 ಜನ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಅಲ್ವಾ ಅವರು? 131 ಜನ ಗೆದ್ದುಬಿಟ್ಟು MLAಗಳು ಇವ್ರಿಗೆ ಕೊಟ್ಟಿರೋದಕ್ಕೆ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಷ್ಟು ಜನ ಶಾಸಕರಿದ್ದಾರೆ. ಇವರೊಬ್ಬರು ಮುಖ್ಯಮಂತ್ರಿ ಕನಕಪುರ ಕ್ಷೇತ್ರದಲ್ಲಿ ಗೆದ್ದುಬಿಟ್ಟು ಮುಖ್ಯಮಂತ್ರಿ ಇವರೊಬ್ಬರೇ ಆಗೋಗಿದ್ದಿದ್ರೆ ಯಾರಿಗೆ ಮುಖ್ಯಮಂತ್ರಿ ಮಾಡ್ತಿದ್ರು ಇವ್ರನ್ನ? ಉತ್ತರ ಕರ್ನಾಟಕದ ಸಚಿವರಾದವರಲ್ಲ, ಅವ್ರು ನಮ್ಮ ಭಾಗ ಬೆಳಿಬೇಕು ಅಂತ ಅವ್ರ ಜ್ಞಾನದಲ್ಲಿ ಇಲ್ವಾ? ನಮ್ಮ ಭಾಗದ ಜನಗಳು ಉದ್ಧಾರ ಆಗಬೇಕು ಅಂತ ಇಲ್ವಾ? ನೀವೆಲ್ಲೆಲ್ಲೋ ಅಪಾರ್ಟ್ಮೆಂಟ್ಗಳು ತಗೊಬಿಟ್ಟು ಬೆಂಗಳೂರಲ್ಲಿ ಒಳ್ಳೊಳ್ಳೆ ಮನೆಗಳು ಮಾಡ್ಕೊಬಿಟ್ಟು ನಿಮ್ಮ ಜನಗಳು ಒಳ್ಳೆ ಹೋಯ್ತವ್ರಲ್ಲ. ನಿಮ್ಗೆ ಬುದ್ಧಿ ಇಲ್ವಾ ನಿಮಗೆ? DK ಶಿವಕುಮಾರ್ ಬಿಡದಿ ಭಾಗ ಯಾತು ಇಲ್ಲ, ಬಿಡದಿ ಭಾಗ ಬಂಜರು ಭೂಮಿ ಆಗಿತ್ತಾ? ನೀವು ಬನ್ನಿ ಟೌನ್ಶಿಪ್ ಮಾಡಿ ಬನ್ನಿ. 1 ಇಂಚು ಭೂಮಿನೂ ನಾವು ಬಂಜರು ಭೂಮಿ ಬಿಟ್ಟಿಲ್ಲ. ಸರ್ ಈಗ ಒಂದೇ 1 ತಿಂಗಳು ಮಳೆ ಆಗದೆ ಮರಳವಾಡಿ ಕಡೆಯಿಂದ ಆರೋಳ್ಳಿ ಭಾಗ ಈ ಕಡೆಯಿಂದ ಬಂದು ಹುಲ್ ಕೊಯ್ಕೊಂಡೋಗಿ ಹೈನುಗಾರಿಕೆ ಹುಲ್ ಕೊಯ್ತಾರೆ ಸರ್. ಕಾಸು ಕೊಟ್ಟು ಹುಲ್ ತಗೊಳಕ್ಕಾಗಲ್ಲ. ನಾನು ನಿಜಾಂಶ ಸತ್ಯಾಂಶ ನಾನು ನೋಡಿ ಅಲ್ಲಿರೋಳು. ನಾವು ಹೈನುಗಾರಿಕೆ ಬೆಳಗ್ಗೆ 4 ಗಂಟೆಗೆ ಎದ್ದರೆ ರಾತ್ರಿ 9:30ವರೆಗೂ ನಮ್ಗೆ ಅದೇ ಕೆಲಸ. ಹೊಲ ಮನೆ ನೋಡಬೇಕು, ಹಸುಗಳು ನೋಡಬೇಕು. ಇವತ್ತು ನಮ್ಮ ಅತ್ತೆ ನಮ್ಮ ಮೆತ್ತಗಾಗಿರೋ ದನ ಕರುಗಳು ಬಿಟ್ಬಿಟ್ಟು ನಾವು ಗಂಡ ಹೆಂಡ್ತಿ ಬಂದಿದ್ದೀವಿ ನಾವು ಭೂಮಿ ಉಳಿಸ್ಕೊಳ್ಳೋಕ್ಕೆ. ಏನು ಇದೇ ಕೆಲಸನ ನಮಗೆ? ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಎಲ್ಲ ಮಾಡಿಬಿಡ್ಬೇಕು. ಅಲ್ಲಿ ಬೈರ್ಮಂಗ್ಲ ಸರ್ಕಲಲ್ಲಿ ಬಂದು ಕೂತ್ಕೋಬೇಕು ನಾವು. ಏನು ಇಂಥ ಮುಖ್ಯಮಂತ್ರಿಗಳಿಗೆ ಆ ಬಾಲಕೃಷ್ಣನ್ಗೆ ಓಟ್ ಹಾಕ್ಬಿಟ್ಟು ನಾವು ಬದುಕುಗಳೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೋಬೇಕು ಅವನಿಗೆ. ಆ ಬಾಲಕೃಷ್ಣನ ಪಾಲಕ್ಕೆ ಬೆಂಕಿ ಕೊಟ್ರೆ ನಾವು ಬುದ್ಧಿ ಕಲಿತೀವಿ. ಅವ್ನಿಗೆ ಓಟ್ ಹಾಕೋದ್ವಲ್ಲ, ನಮಗೆ ಬುದ್ಧಿ ಇಲ್ಲ. ಮೊದಲು ಈ ಪರ್ಕೆಲ್ ಹೊಡಿಯೋದು ಮೊದಲು ನಮ್ಮ ಬುದ್ಧಿ ನಾವು ಕಲ್ತ್ಕೊಂಡಿದ್ರೆ ಅವ್ನಿಗೆ ಓಟ್ ಹಾಕ್ತಾ ಇರಲಿಲ್ಲ. ಇಂಥ ಅಧಿಕಾರಿಗಳಿಗೆ, ಇಂಥ ಸಚಿವರುಗಳಿಗೆ, MLAಗಳಿಗೆ ಯಾವುದೇ ಕ್ಷೇತ್ರದಲ್ಲಿ ನೀವು ಮುಂದಾಲೋಚನೆ ಮಾಡಿ ಓಟ್ ಹಾಕಿ. ಮುಂದಾಲೋಚನೆ ಮಾಡಿ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ಇದು ಮಾಡ್ತಾರೆ ನೋಡಿ ಆ ಥರ MLAಗಳಿಗೆ ಓಟ್ ಹಾಕಿ. ನೀವು ಜನಗಳನ್ನ ನಮ್ಮ ಹತ್ರ ಬಂದು ಕೇಳಬೇಕು ಅಷ್ಟೋ ಸುಖನ. ಜೇನು ತಿಂದವನು ಯಾವನೂ ಅವ್ನು ತಿಂದೇನೆ ಇನ್ನೊಬ್ರು ಕೊಡಲ್ಲ. ಜೇನು ತಿಂದವನು ಅವನು ನೆಕ್ಬಿಟ್ಟೇನೆ ಇನ್ನೊಬ್ರು ಕೊಡೋದು. ನೀವು ಮುಂದರಿರಿ, ಜನಗಳನ್ನ ಮೊದಲು ಮುಂದರಿಸ್ರಿ.
ಓಟ್ ಹಾಕ್ತವನು. ಏನು ನಮ್ಮ ರೈತರು ನಮ್ಮ ಬಾಲಕೃಷ್ಣ ಒಂದಿನ ಕರೆಸಿದ್ರು. ನಾವು 25ರಿಂದ 50-60 ಜನ ಹೋದು ಒಬ್ಬ ಮೀಡಿಯಾದವ್ರನ್ನೂ ಒಳಗಡೆ ಬಿಟ್ಕೊಡ್ಲಿಲ್ಲ. ಕಂದಾಯ ಭವನದಲ್ಲಿ ಒಬ್ಬರನ್ನು ಒಳಗಡೆ ಬಿಟ್ಕೊಳ್ದೆ ಹೋದ್ರು. ಆಯಿತು ಸರ್, ನಮಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಕ್ಕೆ ಅವಕಾಶ ಮಾಡಿಕೊಡಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾನ್ಯಗೆ ನೀವು ಅಧಿಕಾರಿಗಳನ್ನ 3 ದಿನಕ್ಕೇ ಕಳಿಸ್ಬಿಟ್ರಲ್ಲ ಸರ್ JMC ಮಾಡ್ಸೋಕ್ಕೆ. ಅದಕ್ಕೆ ನಮಗೂ ದಿಕ್ಕು ಹತ್ತಿರ ಪರ್ಕೆಗಳು ಎತ್ಕೊಂಡು ಹೊಡೆದು. ನಿಮ್ಗೆ ಏನೋ ಮೋಸ ಮಾಡಿದ್ರಂತೆ, ಯಾರು ಬರ್ತಾ ಇಲ್ಲ ಅಂತೇಳಿ ಪೊಲೀಸರೆಲ್ಲ ಒಂದು ಕಡೆ ನಿಂತ್ಕೊಂಡು ಆಮೇಲೆ ಇನ್ನೊಂದು ಕಡೆಯಿಂದ ಅಧಿಕಾರಿಗಳು ಬಂದ್ಬಿಟ್ರಂತೆ. ಸರ್ ಪೊಲೀಸ್ನವರು ನಮ್ಮಲ್ಲಿ ಎಲ್ಲ ಲೈನು ಕುಂಡ್ರಿಸ್ಬಿಟ್ರು. ಮಾತಾಡ್ಸವ್ರು ಇನ್ನೂ ಮಾಡಲ್ಲ ಕಣಮ್ಮ JMCನ ಅಂತವ್ರೆ. ಆ ಕಡೆಯಿಂದ ಮಾಡ್ತಾವ್ರೆ ಸರ್. ಅದಕ್ಕೆ ಏನು ಮಾಡ್ದೆ, ಓಡ್ದು ಅವನು ಓಡೋಗುದೆ ಪರ್ಕೆಲ್ ಹೊಡೆದುದೆ. ಪರ್ಕೆಲ್ ಹೊಡಿಬೇಕು ಸರ್. ನಮಗೆ ನಮ್ಗೆ ರೈತರುಗಳಿಗೆ ಆ ಥರ ಅವಕಾಶ ಕೊಡಬೇಡಿ, ನೀವು ಮಾಡಬೇಡಿ. ನಾವು ಹೇಳಿದ್ದೀವಿ, ಬಾಲಕೃಷ್ಣ ಅವ್ರನ್ನ ಮುಖ್ಯಮಂತ್ರಿಗಳ ಅವ್ರನ್ನ ಭೇಟಿ ಮಾಡ್ಸೋಕೆ ಹೇಳಿದ್ದೀವಿ, ನೀವು ಬೇಡಿ ಸರ್ ಅಂತ ಹೇಳಿದ್ರು. ಕೇಳದೆ ಹೋದ್ರು. ಏನು ಹೇಳಿದ್ರು ಗೊತ್ತಾ, ನೀವು ಮಾಡೋಕ್ಕೆ ಅಧಿಕಾರಿಗಳು ಹೇಳೋರೆ. ಆಯಿತು ಸರ್ ಅಂದ್ಬಿಟ್ಟು ನಾವು ಆ ಥರ ಶಿಕ್ಷೆ ಮಾಡೋ ಸ್ಥಿತಿ ಬಂತು. ಅವ್ರು ಮಾಡೋಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ನಾವು ತಾಳ್ಮೆ ಅಂತ ಕೇಳಿದು. ನಾವು ಇದು ಮಾಡಿದ್ಮೇಲೆ ನಾವೇನು ಮಾಡೋಕ್ಕಾಯ್ತದೆ, ನಾವು ಹೊಡೆದೋ ಸರ್.